ಪ್ರತಿದಿನ ನಾವೇನು ಮಾಡಬೇಕು? ಯೌವನಸ್ಥರಾಗಿರ್ಬೋದು, ದಾಂಪತ್ಯ ಜೀವನ ಮಾಡೋರಾಗಿರ್ಬೋದು, ಯಂಗ್ ಕಪಲ್ಸ್ ಆಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ನಿಮ್ಮ ತಂದೆ, ನಿಮ್ಮ ಮನೆಯಲ್ಲಿ ಪೇರೆಂಟ್ಸ್ ಆಗಿರೋರು ಮಕ್ಕಳಿಗೆ ನೀವು ವಾಕ್ಯದ ಕುರಿತು ಹೇಳ್ಕೊಡಿ, ದೇವರ ಪರಿಶುದ್ಧತೆ ಕುರಿತು ಅವ್ರಿಗೆ ಹೇಳ್ಕೊಡಿ. ಒಂದೊಂದು ದಿನ ಅವ್ರನ್ನ ವಾಕ್ಯದ ಕಡೆ ನಡೆಸಿ, ಪ್ರಾರ್ಥನೆ ಕಡೆ ನಡೆಸುವಾಗ ಸೈತಾನ್ ನಿಮ್ಮನ್ನು ವಂಚಿಸದಂತೆ, ಸೈತಾನ್ ನಿಮ್ಮನ್ನು ಮೋಸ ಮಾಡದಂತೆ, ದೇವರ ವಾಕ್ಯದಲ್ಲಿ ನೀವು ನೆಲೆಗೊಂಡವರಾಗಿ ನಿಮ್ಮನ್ನೇ ನೀವು ಅಸಡ್ಡೆ ಮಾಡಿಕೊಳ್ಳದಂತೆ ಯೌವನಸ್ಥರಾಗಿರೋರು ನೀವು ದೇವರಿಗೋಸ್ಕರ ಎದ್ದು ಪ್ರಕಾಶಿಸುವವರಾಗಿರ್ತೀರಾ. ಅದೇ ರೀತಿ ಪ್ರತಿ ಸಾರಿ ನಮ್ಮ ಮಕ್ಕಳಿಗೆ, ಯೌವನಸ್ಥರಿಗೆ ನಾವು ಅಪ್ಪನ ಫಲಗಳಿರಬೇಕು ನಮ್ಮಲ್ಲಿ. ಹೊರಗಳು ಮಾತ್ರ ಅಲ್ಲ ದೇವರ ಮಕ್ಕಳೇ, ನಾನು ಸೇವೆ ಮಾಡ್ತೀನಿ, ನಾನು ದೇವರಾಜ್ಯಕ್ಕಾಗಿ ಉಪಯೋಗವಾಗ್ತೀನಿ ಅಂತೇಳಿ ಲೋಕವೆಲ್ಲ ಇಟ್ಕೊಂಡು ಲೋಕ ರೀತಿಯಲ್ಲಿ ಜೀವಿಸ್ಕೊಂಡು ಪಾಪ ತುಂಬಿಕೊಂಡು ಮಾಡೋಕ್ಕೋದ್ರೆ ಆಗೋದಿಲ್ಲ. ಹೊರಗಳು ಮಾತ್ರ ಅಲ್ಲ ದೇವರ ಮಕ್ಕಳೇ, ನಮ್ಮೊಳಗಡೆ ಮುಖ್ಯವಾಗಿ ಫಲಗಳಿರಬೇಕು. ಫಲಗಳಲ್ಲಿ ಏನೇನಿದೆ? ಪ್ರೀತಿ ಇದೆ, ಸಂತೋಷ ಇದೆ, ಸಮಾಧಾನ ಇದೆ, ದೀರ್ಘಶಾಂತಿ ಇದೆ, ದಯೆ ಇದೆ, ಉಪಕಾರ ಇದೆ, ನಂಬಿಕೆ ಇದೆ, ಸಾಧುತ್ವ, ಕ್ಷಮೆದಮೆ ಇದೆ. ಈ ಎಲ್ಲ ಫಲಗಳು ನಮ್ಮಲ್ಲಿ ಬರುವಾಗ ನಾವು